ಕೇಳ್ರಪ್ಪೋ ಕೇಳಿ ಕಿತ್ತೋಗಿರೋ ಫುಟ್ಪಾತ್ ಕತೆ ಅಲ್ಲಲ್ಲ ವ್ಯತೆ. ಜಿಬಿಎ ಕೆಲವು ದಿನಗಳ ಹಿಂದೆ ಜನರಿಗೆ 1 ಕಿಲೋಮೀಟರ್ ನಡಿಗೆಯ ಚಾಲೆಂಜ್ ಅನ್ನ ಕೊಟ್ಟಿತ್ತು. ಆ ಚಾಲೆಂಜ್ ಅನ್ನ ನ್ಯೂಸ್ ಫಸ್ಟ್ ಎಕ್ಸೆಪ್ಟ್ ಮಾಡ್ಕೊಂಡಿದ್ದು ನಡೆಯೋಕ್ಕಾಗುತ್ತಾ ಇಲ್ವಾ ಅನ್ನೋದು ನ್ಯೂಸ್ ಫಸ್ಟ್ ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. 1 ಕಿಲೋಮೀಟರ್ ಅಲ್ಲ 10 ಮೀಟರ್ ಕೂಡ ನಡೆಯೋಕ್ಕಾಗಲ್ಲ. ಮಾಗಡಿ ರಸ್ತೆಯ ಹೌಸಿಂಗ್ ಬೋರ್ಡ್ ಕಥೆಯನ್ನ ಜಿಬಿಎ ನೋಡ್ಲೇಬೇಕು. ಕಿತ್ತೋಗಿರೋ ಸ್ಲ್ಯಾಬ್, ಕಪ್ಪು ವಾಸನೆ, ಗಲೀಜು ಹಾಕಿರೋ ಜಾಗ ಇದೆ. ಹಳೆ ಬಸ್ ಸ್ಟಾಪ್ನಲ್ಲಿ ಪ್ರಯಾಣಿಕರ ಬದಲು ನಿಲ್ಲೋದು ಆಟೋಗಳು. ಫುಟ್ಪಾತ್ ಇದೆ, ಅದು ನಡೆಯೋಕ್ಕಾಗಲ್ಲ. ಜನರ ಪಾಡು ಕೇಳೋರು ಯಾರು ಎನ್ನುವಂತಹ ವ್ಯತೆ ಶುರುವಾಗಿದೆ. ಕೆಲವು ದಿನಗಳ ಹಿಂದೆ ಜಿಬಿಎ ಬೆಂಗಳೂರಿನ ಜನರಿಗೆ ಒಂದು ಚಾಲೆಂಜ್ ಅನ್ನ ನೀಡಿತ್ತು. 1 ಕಿಲೋಮೀಟರ್ ನಡಿಗೆಯ ಚಾಲೆಂಜ್ ಅನ್ನ ನೀಡಲಾಗಿತ್ತು. ಈ ಚಾಲೆಂಜ್ಗೆ ಸಂಬಂಧಪಟ್ಟಂತೆ ಜಿಬಿಎ ಈ ಚಾಲೆಂಜ್ ಅನ್ನ ಕೊಟ್ಟಾಗಲೇ ಬೆಂಗಳೂರಿನ ಸಾರ್ವಜನಿಕರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆ ಸಂದರ್ಭದಲ್ಲೇ ಮೊದಲು ಗುಂಡಿ ಬಿದ್ದಿರೋ ರಸ್ತೆಗಳನ್ನ ಸರಿ ಮಾಡಿ, ಫುಟ್ಪಾತ್ ಅನ್ನ ಸರಿ ಮಾಡಿ ಅನ್ನುವಂತಹ ಅಭಿಪ್ರಾಯಗಳು ಕೂಡ ಕೇಳಿ ಬಂದಿತ್ತು. ಜನರ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಇದೀಗ ಇದೇ ನಡಿಗೆಯ ಚಾಲೆಂಜ್ಗೆ ಸಂಬಂಧಪಟ್ಟಂತೆ ನಿಮ್ಮ ನ್ಯೂಸ್ ಫಸ್ಟ್ ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ಮಾಗಡಿ ರಸ್ತೆಯ ಹೌಸಿಂಗ್ ಬೋರ್ಡ್ ಕಥೆಯನ್ನ ನ್ಯೂಸ್ ಫಸ್ಟ್ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಇದನ್ನ ಜಿಬಿಎ ಅಧಿಕಾರಿಗಳು ತಪ್ಪದೆ ನೋಡಲೇಬೇಕು. ಯಾಕಂದ್ರೆ 1 ಕಿಲೋಮೀಟರ್ ಚಾಲೆಂಜ್ ಅಲ್ಲ, 1 ಕಿಲೋಮೀಟರ್ ಅಲ್ಲ 10 ಮೀಟರ್ ಕೂಡ ನಡೆಯೋಕೆ ಕಷ್ಟವಾಗುವಂತಹ ರಸ್ತೆ ಹಾಗೂ ಫುಟ್ಪಾತ್ ಇದು. ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಚಂದನ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ, ಬನ್ನಿ ನೋಡೋಣ. 1 ಕಿಲೋಮೀಟರ್ ಫುಟ್ಪಾತ್ ಚಾಲೆಂಜ್ ಇತ್ತೀಚೆಗಷ್ಟೇ ಜಿಬಿಎ ಅಧಿಕಾರಿಗಳು ಜಾರಿಗೆ ತಂದಿರೋ ಟ್ರೆಂಡಿಂಗ್ ಯೋಜನೆ. ಸೊ ಹಾಗಾದ್ರೆ ನಾವು ಒಂದು ಫುಟ್ಪಾತ್ನಲ್ಲಿ ವಾಕ್ ಮಾಡಿ ಈ ಚಾಲೆಂಜನ್ನ ಕಂಪ್ಲೀಟ್ ಮಾಡೋಣ. ಒಂದು ರ್ಯಾಂಡಮ್ ಏರಿಯಾದಲ್ಲಿದ್ದೀವಿ, ಮಾಗಡಿ ರೋಡ್ನ ಹೌಸಿಂಗ್ ಬೋರ್ಡ್ನಲ್ಲಿದ್ದೀನಿ. ಬನ್ನಿ ನೋಡೋಣ ಇಲ್ಲಿನ ಫುಟ್ಪಾತ್ ಕಂಡೀಷನ್ ಯಾವ ಥರ ಇದೆ ಅಂತ. 1 ಕಿಲೋಮೀಟರ್ ಹೋಗೋದಕ್ಕಾಗತ್ತಾ ಗೊತ್ತಿಲ್ಲ, ಬಟ್ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಫುಟ್ಪಾತ್ನಲ್ಲಿ ಟ್ರಾವೆಲ್ ಮಾಡುವಂಥ ಒಂದು ಕೆಲಸನ ಮಾಡ್ತೀವಿ. ನೀವು ನೋಡ್ಬೋದು. ಅಂದರೆ ಅಯ್ಯೋ ಸ್ಲ್ಯಾಬ್ ಕಿತ್ತೋಗ್ಬಿಟ್ಟಿದೆ, ಅಂದರೆ ಯಾವಾಗ ತೆಗ್ದಿರೋದು ಅಂತ ಗೊತ್ತಿಲ್ಲ. ಕಂಪ್ಲೀಟಾಗಿ ಚರಂಡಿಯಿಂದ ಸ್ಮೆಲ್ ಬರ್ತಾ ಇದೆ. ಸೊ ಮುಂದೆ ಹೋಗೋಣ ಬನ್ನಿ. ಇಲ್ಲಿ ಜಾಸ್ತಿ ಟೈಮ್ ನಿಂತ್ಕೊಳ್ಳೋದಕ್ಕಂತೂ ಸಾಧ್ಯನೇ ಇಲ್ಲ. ಇಲ್ಲಿ ಓಕೆ ನಾರ್ಮಲ್ ಆಗಿದೆ, ಇಲ್ಲಿ ಓಡಾಡ್ಬೋದು. ಅಂದರೆ ಸ್ವಲ್ಪ ದೂರ ಇಲ್ಲೇ ವಾಹನ ನಿಲ್ಲಿಸ್ಬಿಟ್ಟಿದ್ದಾರೆ, ಸೈಡ್ಗೆ ಹೋಗಬೇಕು ಸ್ವಲ್ಪ. ಫುಲ್ ಎಲ್ಲೆಂದ್ರಲ್ಲಿ ವೆಹಿಕಲ್ಸ್ ನಿಲ್ಲಿಸ್ಬಿಟ್ಟಿದ್ದಾರೆ. ಅಮ್ಮ ಸಿಕ್ಕಾಪಟ್ಟೆ ಸ್ಮೆಲ್ ಬರ್ತಾ ಇದೆ, ಗಬ್ಬು ನಾರ್ತಾ ಇದೆ. ಅಂದರೆ ಫುಟ್ಪಾತ್ ಅಂತ ಇಲ್ಲಿ ಓಡಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೈಡ್ಗೆ ಹೋಗೋಣ ಬನ್ನಿ. ಸೈಡ್ಗೆ ಹೋಗಲೇಬೇಕು, ಇಲ್ಲ ಅಂದರೆ ನಿಜವಾಗ್ಲೂ ಇಲ್ಲೇ ಮಲ್ಕೋಬೇಕಾಗುತ್ತೆ. ತಲೆ ಸುತ್ತ ಬರುತ್ತಷ್ಟೇ, ಅಷ್ಟು ಗಬ್ಬು ನಾರ್ತಾ ಇದೆ. ಅಂದರೆ ರೋಡ್ ಸೈಡಲ್ಲಿ ಹೋಗೋಣ ಅಂದರೂ ಕೂಡ ಆಲ್ಮೋಸ್ಟ್ ದೊಡ್ಡ ದೊಡ್ಡ ವೆಹಿಕಲ್ಗಳನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಆಟೋ, ಟಿ ಟೆಂಪೋ ಇದೇ ಥರ ನಿಲ್ಲಿಸ್ಬಿಟ್ಟಿದ್ದಾರೆ. ಜಾಸ್ತಿ ರೋಡಲ್ಲಿ ಹೋಗೋದು ಕೂಡ ಡೇಂಜರ್, ಯಾಕಂದರೆ ಹಿಂದೆಯಿಂದ ಬರೋ ವಾಹನಗಳು ಗುದ್ಬಿಟ್ರೆ ಕಷ್ಟ. ಮತ್ತು ಫುಟ್ಪಾತ್ಗೆ ಬಂದ್ವಿ, ಬಟ್ ಇಲ್ಲಿನ ಕಂಡೀಷನ್ ನೋಡ್ತಾ ಇದ್ರೆ ನಿಜವಾಗ್ಲೂ ಫುಟ್ಪಾತಲ್ಲಿ ಓಡಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಅನಿಸುತ್ತೆ. ಯಾಕಂದರೆ ಮರಗಳು ರೆಂಬೆ ಬಿದ್ದಿದೆ, ಯಾವಾಗ ಬಿದ್ದಿದ್ದು ಗೊತ್ತಿಲ್ಲ. ಒಡೆದೋಗಿರೋ ಗ್ಲಾಸ್ ಇದೆ. ಇಲ್ಲಿ ಯಾರೋ ಮಡಿಕೆ ಅಂಗಡಿಯವರು ಮಡಿಕೆಗಳನ್ನು ಜೋಡಿಸಿಟ್ಟಿದ್ದಾರೆ. ಅಂದರೆ ಅರ್ಧ ಫುಟ್ಪಾತ್ ಆಲ್ರೆಡಿ ಒಂದು ರೀತಿ ಆಕ್ರಮಣ ಆಗಿಬಿಟ್ಟಿದೆ. ನೋಡಿ, ಇಲ್ಲಿ ಒಂದು ಅಂಗಡಿ ಬೇರೆ ಇದೆ. ತುಂಬ ಕಷ್ಟ ಇಲ್ಲಿ ಓಡಾಡೋದಕ್ಕೆ, ಫುಟ್ಪಾತಲ್ಲಿ ಓಡಾಡೋದಕ್ಕೆ. ಒಂದು ಸ್ವಲ್ಪ ದೂರ ಬರೋ ಅಷ್ಟರಲ್ಲೇ ಈ ಫುಟ್ಪಾತಲ್ಲಿ ಓಡಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸ್ಬಿಡ್ತು. ಆಲ್ಮೋಸ್ಟ್ 150 ಮೀಟರ್ ನಾವು ನಡ್ಕೊಂಡು ಬಂದ್ವಿ, ಬಟ್ ಕಂಪ್ಲೀಟಾಗಿ ಅಂದರೆ ಫುಟ್ಪಾತಲ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಇದು ರ್ಯಾಂಡಮ್ ಆಗಿ ಚೂಸ್ ಮಾಡಿದ ಏರಿಯಾ ನಾವು. ಜನ ಅಂತೂ ಆಲ್ಮೋಸ್ಟ್ ರೋಡಲ್ಲೇ ಓಡಾಡಬೇಕು, ರೋಡಲ್ಲೇ ನಿಂತ್ಕೋಬೇಕು. ವಾಹನಗಳು ನಿಂತಿರ್ತವೆ, ಇಲ್ಲ ಅಂಗಡಿ ಇರುತ್ತೆ, ಎಳ್ನೀರು ಅಂಗಡಿ, ಮಡಿಕೆ ಅಂಗಡಿ, ಈ ರೀತಿ ಆದಂಥ ಸಿಚುಯೇಷನ್ ಇರೋದು. ಸೊ ಹೀಗಾಗಿ ಅಧಿಕಾರಿಗಳು ಆದಷ್ಟು ಬೇಗ ಇದನ್ನು ಕ್ಲಿಯರ್ ಮಾಡಬೇಕು ಅಂತ ಸಾರ್ವಜನಿಕರು ಆಗ್ರಹಿಸ್ತಾರೆ. ಆಗತ್ತಾ ಇಲ್ವಾ? ದ್ಯಾಟ್ ಈಸ್ ಬಿಗ್ಗೆಸ್ಟ್ ಕ್ವಶನ್ ಮಾರ್ಕ್. ಇದು ಒಂದೇ ಕಡೆ ಅಲ್ಲ, ಆ ಕಡೆ ಕೂಡ ಅಂದರೆ ಆಪೋಸಿಟ್ ಸೈಡ್ ಕೂಡ ಕಂಪ್ಲೀಟ್ ಫುಟ್ಪಾತ್ನ ಅಂಗಡಿಯವರು ಎಲ್ಲ ಒಂಥರ ಅವ್ರವ್ರ ವಸ್ತುಗಳನ್ನು ಇಟ್ಕೊಂಡಿದ್ದಾರೆ, ಅಂಗಡಿಗಳು ಇಟ್ಕೊಂಡ್ಬಿಟ್ಟಿದ್ದಾರೆ. ಫುಟ್ಪಾತು ಇಲ್ಲಿ ಫುಟ್ಪಾತ್ ರೀತಿ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ವಿಡಿಯೋ ಜರ್ನಲಿಸ್ಟ್ ಮಧು ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು.